ಇನ್ನು ಜೂನ್ 13ನೇ ತಾರೀಕು ನಡೆಯುವಂತಹ ವಿಧಾನ ಪರಿಷತ್ ಚುನಾವಣೆ ಕುರಿತಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನ 7 ಮಂದಿ ಪರಿಷತ್ ಪ್ರವೇಶಕ್ಕೆ ದಾರಿ ಸಲೀಸಾಗಿದೆ. ಖಾಲಿಯಾಗಿದ್ದ 11 ಸ್ಥಾನಗಳ ಪೈಕಿ 7 ಸ್ಥಾನ ಕಾಂಗ್ರೆಸ್ಗೆ ಇದೀಗ ಫಿಕ್ಸ್ ಆಗಿರೋದು. ವಿಧಾನಸಭೆ ಶಾಸಕರ ಸಂಖ್ಯಾಬಲದ ಮೇಲೆ ಕಾಂಗ್ರೆಸ್ಗೆ 7 ಸ್ಥಾನ ಫಿಕ್ಸ್ ಆಗಿದೆ. 7 ಸ್ಥಾನಗಳ ಪೈಕಿ 4 ಸ್ಥಾನಕ್ಕೆ ಈಗಾಗಲೇ ಅಭ್ಯರ್ಥಿಗಳು ಅಂತಿಮವಾಗಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೊದಲನೇ ಅಭ್ಯರ್ಥಿ, ಎನ್ಎಸ್ ಬೋಸರಾಜು, ಕೆ ಗೋವಿಂದರಾಜು ಹಾಗೂ ವಿಜಯ್ ಮುಳುಗುದ್ 4 ಜನರ ಹೆಸರು ಇದೀಗ ಫೈನಲ್ ಆಗಿರೋದು. ಇನ್ನು ಉಳಿದ 3 ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಇದರ ಕುರಿತಂತೆ ಮೇ 25 ಅಥವಾ 26ರಂದು ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಆಗ್ತಾ ಇದೆ. ಇನ್ನು 3 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಸುರ್ಜೇವಾಲಾ ಅಂತಿಮಗೊಳಿಸಲಿದ್ದಾರೆ. ಜೂನ್ 13ರಂದು ವಿಧಾನ ಪರಿಷತ್ ಚುನಾವಣೆ ಇರೋದ್ರಿಂದ 7 ಸ್ಥಾನಗಳ ಪೈಕಿ ಕಾಂಗ್ರೆಸ್ನ 4 ಸ್ಥಾನಗಳಿಗೆ ಅಭ್ಯರ್ಥಿಗಳು ಹಾಗೂ ಸದಸ್ಯರು ಫೈನಲ್ ಆಗಿದ್ದಾರೆ. ಇನ್ನು 3 ಸ್ಥಾನ ಏನಿದೆ, ಖಾಲಿ 3 ಸ್ಥಾನ, ಅದಕ್ಕಾಗಿ ತೀವ್ರ ಪೈಪೋಟಿ ನಡೀತಾ ಇದೆ. ಇದು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಆ 4 ಸ್ಥಾನಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೊದಲನೇದು, ಎರಡನೇದು ಎನ್ಎಸ್ ಬೋಸರಾಜು ಸಿಟ್ಟಿಂಗ್ ಮಿನಿಸ್ಟರ್, ಕೆ ಗೋವಿಂದರಾಜು ಸಿಟ್ಟಿಂಗ್ ಎಂಎಲ್ಸಿ, ಜೊತೆಗೆ ಡಿಕೆಶಿ ಆಪ್ತರಾಗಿರುವಂತಹ ವಿಜಯ್ ಮುಳುಗುಂದ್ 4 ಜನರ ಹೆಸರು ಇದೀಗ ಫೈನಲ್ ಆಗಿರೋದು. ಈ 4 ಜನ ವಿಧಾನ ಪರಿಷತ್ಗೆ ಎಂಟ್ರಿ ಫಿಕ್ಸ್ ಆಗಿದೆ. ಇನ್ನು ಮಿಕ್ಕಂತಹ 3 ಸ್ಥಾನ ಏನಿದ್ದಾವೆ ಅದಕ್ಕೆ ತೀವ್ರ ಪೈಪೋಟಿ ಇದೀಗ ಏರ್ಪಟ್ಟಿರೋದು. ಅನೇಕ ಕಾಂಗ್ರೆಸ್ ನಾಯಕರು ಹಾಗೂ ಪದಾಧಿಕಾರಿಗಳ ಹೆಸರು ಆ 3 ಸ್ಥಾನಗಳಿಗೆ ಕೇಳಿ ಬರ್ತಾ ಇದೆ. ಮಾಹಿತಿಯ ಪ್ರಕಾರ ಸುಮಾರು 30 ಜನ ಆಸ್ಪಿರೆಂಟ್ಗಳು ಆ 3 ಸ್ಥಾನಗಳಿಗೆ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇರೋದು. ಸೊ ಇದೇ ಜೂನ್ 13ರಂದು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. 7 ಸ್ಥಾನಗಳಲ್ಲಿ ಅಂದರೆ ಕಾಂಗ್ರೆಸ್ ವಿಧಾನಸಭೆಯ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ಗೆ 7 ಸ್ಥಾನ ಸಿಗುತ್ತೆ. ಆ 7 ಸ್ಥಾನದಲ್ಲಿ ಈಗ ನೀವು ನೋಡ್ತಿರುವಂತಹ 4 ಜನರ ಹೆಸರು ಫೈನಲ್ ಆಗಿದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಎನ್ಎಸ್ ಬೋಸರಾಜು ಸಚಿವರು, ಕೆ ಗೋವಿಂದರಾಜು ಸಿಟ್ಟಿಂಗ್ ಎಂಎಲ್ಸಿ, ಜೊತೆಗೆ ಡಿಕೆಶಿ ಆಪ್ತರಾಗಿರುವಂತಹ ವಿಜಯ್ ಮುಳುಗುಂದ್, ಈ 4 ಜನರ ಹೆಸರು ಇದೀಗ ಫೈನಲ್ ಆಗಿರೋದು. ಇನ್ನು ಮಿಕ್ಕಂತ 3 ಸ್ಥಾನ ಏನಿದ್ದಾವೆ ಅದಕ್ಕೆ ತೀವ್ರ ಪೈಪೋಟಿ ಈಗ ಸದ್ಯಕ್ಕೆ ನಡೀತಾ ಇರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಆಗಿದ್ದಾರೆ. ಮಧು, ಈಗ ಆಕ್ಚುಲಿ 4 ಸ್ಥಾನಗಳು ಫಿಕ್ಸ್ ಆಗಿದೆ. ಇನ್ನು ಮಿಕ್ಕಂತಹ 3 ಸ್ಥಾನಗಳಿಗೆ ಬರೋಬ್ಬರಿ 30 ಜನ ಆಸ್ಪಿರೆಂಟ್ ಇದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಿರೋದು. ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ಖಂಡಿತವಾಗ್ಲೂ ರಾಹುಲ್, ಜೂನ್ 13ನೇ ತಾರೀಕು ನಡೆಯುವಂತ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ, ಒಟ್ಟು 11 ಸ್ಥಾನಗಳಿಗೆ ಆಯ್ಕೆ ಆಗಬೇಕಾಗತ್ತೆ. ಅದರಲ್ಲಿ ಕಾಂಗ್ರೆಸ್ನ ಶಾಸಕರ ಸಂಖ್ಯಾ ಬಲದ ಮೇಲೆ ನೇರವಾಗಿ ಇರುವಂತ 11 ಸ್ಥಾನಗಳ ಪೈಕಿ 7 ಕಾಂಗ್ರೆಸ್ಗೆ ಲಭ್ಯ ಆಗತ್ತೆ, 4 ಬಿಜೆಪಿಗೆ ಲಭ್ಯ ಆಗತ್ತೆ. ಅದರಲ್ಲಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರೋದ್ರಿಂದ 4 ಸ್ಥಾನಗಳ ಪೈಕಿ 3ರಲ್ಲಿ ಬಿಜೆಪಿ ಅಭ್ಯರ್ಥಿ, 1ರಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಕಣಕ್ಕಿಳಿಯೋದು ಬಹುತೇಕ ನಿಶ್ಚಿತ. ಇದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ಗೆ ಏನು 7 ಸ್ಥಾನಗಳು ಸಿಗ್ತಾ ಇದೆ, ಅದರಲ್ಲಿ ಈಗ ತೀವ್ರವಾದಂತಹ ಪೈಪೋಟಿ ಏರ್ಪಟ್ಟಿದೆ. ನೇರವಾಗಿ 4 ಸ್ಥಾನಗಳನ್ನ ಈಗಾಗಲೇ ಅಭ್ಯರ್ಥಿಗಳನ್ನ ಅಂತಿಮ ಮಾಡಿಕೊಂಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ನಾಯಕರು. ಅದರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೊದಲ ಅಭ್ಯರ್ಥಿ. ಕಾರಣ ಏನು ಅಂತ ಹೇಳಿದ್ರೆ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ವರುಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿದ್ರು. ಅವರು ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ. ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಪುತ್ರ ಕೂಡ ಹೌದು. ಹೀಗಾಗಿ ತಮ್ಮ ಮುಂದಿನ ರಾಜಕೀಯ ಭವಿಷ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅವರು ಕ್ಷೇತ್ರ ತ್ಯಾಗ ಮಾಡಿದಂತಹ ಒಂದು ವಿಚಾರ, ಜೊತೆಗೆ ಸಿಎಂ ಕೋಟಾದ ಅಡಿಯಲ್ಲಿ ನೇರವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೊದಲ ಅಭ್ಯರ್ಥಿ ಅನ್ನೋದು ಈಗ ಅಂತಿಮವಾಗಿದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಎನ್ಎಸ್ ಬೋಸರಾಜ್ ಅವರು ಸರ್ಕಾರದ ಅಂಗ ರಾಜ್ಯದಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಎನ್ಎಸ್ ಬೋಸರಾಜ್ ಅವರು 2ನೇ ಅಭ್ಯರ್ಥಿ. 3ನೇ ಅಭ್ಯರ್ಥಿ ಕೆ ಗೋವಿಂದರಾಜ್ ಅವರು ಹಾಲಿ ವಿಧಾನ ಪರಿಷತ್ನ ಸದಸ್ಯರು. ಅವರು ಎಲ್ಲಾ ಬಣಕ್ಕೂ ಬೇಕು, ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಅವರು ಚಿರಪರಿಚಿತರು. ಈತ ಸಿದ್ದರಾಮಯ್ಯನ ಬಣದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ, ಡಿಕೆ ಶಿವಕುಮಾರ್ ಬಣದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಖರ್ಗೆ ಅವ್ರ ಜೊತೆ ಕೂಡ ಬಹಳ ಆತ್ಮೀಯವಾಗಿ ಅವರ ಒಡನಾಟ ಇದೆ. ಹೀಗಾಗಿ ಕೆ ಗೋವಿಂದರಾಜ್ ಅವರ ಸದಸ್ಯತ್ವ ಯಥಾವತ್ತಾಗಿ ಮುಂದುವರಿಯುತ್ತೆ. ಹೀಗಾಗಿ ಅವರು 3ನೇ ಅಭ್ಯರ್ಥಿ ಆಗ್ತಾರೆ. ಇನ್ನು 4ನೇ ಅಭ್ಯರ್ಥಿ ಬಹಳ ಕುತೂಹಲ ಇರುವಂತದ್ದು, ಡಿಕೆ ಶಿವಕುಮಾರ್ ಅವರ ಆಪ್ತ ವಿಜಯ್ ಮುಳುಗುಂದ್ ಅವರ ಹೆಸರು ಅಂತಿಮವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 7 ಸ್ಥಾನಗಳ ಪೈಕಿ 4ರ ಹೆಸರು ಅಂತಿಮವಾಗಿದೆ. ಇನ್ನು ಖಾಲಿಯಾಗುವಂತ 3 ಸ್ಥಾನ ಯಾರು ಕೊಡಬೇಕು?
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರ ಹೆಸರು ಇದೆ ಮುಂಚೂಣಿಯಲ್ಲಿ. ವಿನಯ್ ಕಾರ್ತಿಕ್ ಅವರ ಹೆಸರಿದೆ. ಇವ್ರನ್ನ ಹೊರತುಪಡಿಸಿದ್ರೆ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನ ಕೂಡ ನೇರವಾಗಿ ಪರಿಗಣನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳ ಆಗ್ತಾ ಇದೆ. ಇನ್ನು ಪಕ್ಷಕ್ಕೋಸ್ಕರ ದುಡಿದಂತ ಕಾರ್ಯಕರ್ತರನ್ನ ಕೂಡ ಪರಿಗಣಿಸಬೇಕು ಅನ್ನೋ ಒಂದು ಮಾನದಂಡ ಇದೆ. ಹೀಗಾಗಿ ನೇರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿಯೇ ಈ ತಿಂಗಳ 25 ಅಥವಾ 26ನೇ ತಾರೀಕು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಆಗಮನ ಆಗ್ತಾ ಇದೆ. ನೇರವಾಗಿ ಜೂನ್ 13ನೇ ತಾರೀಕು ನಡೆಯುವಂತ ವಿಧಾನ ಪರಿಷತ್ ಚುನಾವಣೆ, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗಬೇಕಾಗಿರುವಂತಹ ಚುನಾವಣೆಗೆ ಈಗ 4 ಅಭ್ಯರ್ಥಿಗಳ ಹೆಸರು ಏನು ಅಂತಿಮವಾಗಿದೆ ಅದು ಅಧಿಕೃತವಾಗಿ ಘೋಷಣೆ ಆಗೋದ್ರ ಜೊತೆಗೆ ಇನ್ನು 3 ಅಭ್ಯರ್ಥಿಗಳನ್ನ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಂತಿಮ ಮಾಡಬೇಕಾಗುತ್ತೆ. ಹೀಗಾಗಿ ತೆರೆಮರೆಯಲ್ಲಿ ಎಲ್ಲಾ ಪ್ರಕ್ರಿಯೆಗಳು ಆಗ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ ಒಟ್ಟು 7 ಸ್ಥಾನಗಳ ಪೈಕಿ 4ರ ಹೆಸರು ಅಂತಿಮವಾಗಿದೆ. ಇನ್ನು 3 ಮಂದಿಯ ಹೆಸರು ಅಂತಿಮವಾಗಬೇಕಾಗುತ್ತೆ. ಅದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಮಕ್ಷಮದಲ್ಲಿ ಅಂತಿಮವಾಗುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಹುಲ್, ಎಸ್, ಥ್ಯಾಂಕ್ ಯು ಮಧು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.